ಒಬ್ಬ ಅಳಿಯನಾಗಿ ಹೆಂಡತಿ ಜೊತೆ ತವ್ರ ಮನೆಗೆ ಹೋಗೋದಂದ್ರೆ ಕೆಲವು ಗಂಡಸರಿಗೆ ಖುಷಿ, ಯಾಕಂದ್ರೆ ರಾಜಾತಿಥ್ಯ ಸಿಗುತ್ತಲ್ಲ ಅದಕ್ಕೆ. ಆದ್ರೆ ಈ ಆದಿತ್ಯಂಗೆ ರಾಜಾತಿಥ್ಯ ಜೊತೆಗೆ ಸಿನಿಮಾತಿಥ್ಯ ಕೂಡ ಸಿಗುತ್ತೆ ಅನ್ನೋದು ಖುಷಿ ಪಡೋ ವಿಷಯ. ಹೋದ್ವಾರ ಹೋಗಿದ್ರೆ UI ಮೂವಿ ನೋಡ್ಬೇಕಾಗಿತ್ತು, ಯಾಕಂದ್ರೆ ನಮ್ಮ ಬಾವ ಇದರೆಲ್ಲ ಉಪ್ಪಿ ಫ್ಯಾನ್ಸ್. ಈ ವಾರ ಹೋಗಿದ್ದಕ್ಕೆ ನಮಗೆ ಸಿಕ್ಕಿದ್ದು ಮ್ಯಾಕ್ಸ್. ಬೆಂಗಳೂರಿನ ಮಲ್ಟಿಪ್ಲೆಕ್ಸ್ ಅಲ್ಲಿ ಸಿನಿಮಾ ನೋಡೋದಕ್ಕೂ ಟೈರ್ 3 ಟೌನ್ ಗಳಲ್ಲಿ ಸಿನಿಮಾ ನೋಡೋದಕ್ಕೂ ವ್ಯತ್ಯಾಸ ಇದೆ. ಇಲ್ಲಿನ ಸಿನಿಮಾ ಅಭಿಮಾನಿಗಳು ಮಾಸ್ ಫ್ಯಾನ್ಸ್. ಫೈಟ್ ಇಲ್ಲದೆ ಇರೋ ಸಿನಿಮಾ ಇಲ್ಲಿನ ಕೆಲವು ಮಂದಿಗೆ ಸಿನಿಮಾನೇ ಅಲ್ಲ. ಸೊ ಮ್ಯಾಕ್ಸಿಮಮ್ ಮಾಸ್ ಇರೋ ಮ್ಯಾಕ್ಸ್ ಇಲ್ಲಿ ನೋಡೋಕೆ ಮಾಡಿಸಿದ ಸಿನಿಮಾ. ಇನ್ನು ಸಿನಿಮಾ ವಿಷಯಕ್ಕೆ ಬಂದ್ರೆ ಸುದೀಪ್ ಸರ್ರ ಮ್ಯಾಕ್ಸ್ ಅವತಾರ ಒಂದು ದಶಕದ ಹಿಂದಿನ ಸುದೀಪ್ ರ ಸ್ವಾಗ್ ನ ನೆನಪಿಸುತ್ತೆ. ಇನ್ನು ಈ ಸಿನಿಮಾ ನಿರ್ದೇಶಕ ವಿಜಯ್ ಕಾರ್ತಿಕೇಯನ್ ಮೊದಲ ಕೃತಿಯಲ್ಲೇ ಫುಲ್ ಮಾರ್ಕ್ಸ್ ತಗೊಂಡಿದ್ದಾರೆ. ಪ್ರೇಕ್ಷಕರನ್ನ ಸೀಟ್ ಎಡ್ಜ್ ಅಲ್ಲಿ ಕೂರಿಸುವಂತಹ ಅವರ ನರೇಷನ್, ಸ್ಕ್ರೀನ್ ಪ್ಲೇ ಅದ್ಭುತ. ಇನ್ನು ಶೇಖರ್ ಚಂದ್ರರ ಲೋ ಲೈಟ್ ಕ್ಯಾಮ್ರಾ ಕೈಚಳಕ ಸಿನಿಮಾಗೆ ಪೂರಕವಾಗಿದೆ. ಈ ಸಿನಿಮಾದ ಮತ್ತೊಂದು ಹೀರೋ ಅಜನೀಶ್. ಅಬ್ಬಬ್ಬಾ, BGM ಎಲ್ಲವೂ ಸೂಪರ್. ಈ ಎಲ್ಲಾ BGM ಟ್ರ್ಯಾಕ್ಸ್ ನ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ಬಿಡ್ಬೇಕನ್ನೋದು ನನ್ನ ಕೋರಿಕೆ. ನಂಗೆ ಸಾಂಗ್ಸ್ ಪರ್ಸನಲ್ ಆಗಿ ಕನೆಕ್ಟ್ ಆಗಿಲ್ಲ. ಒಂದು ರಾತ್ರಿಯ ಕತೆ ಆಗಿದ್ರಿಂದ ಸಾಂಗ್ಸ್ ನ ತೋರಿಸದಿರುವುದು ನಿರ್ದೇಶಕರ ಒಳ್ಳೆ ವಿವೇಚನೆ. ಹೇಳಿರ್ಲಿ, ನಾಚ್ಕೊಂಬೇಡ. ಚೆನ್ನಾಗಿದೆ. ಸುದೀಪ್ ಅಂದ್ರೇನೆ ಹಂಗಿರ್ಬೇಕು, ಅದೇ ಇಷ್ಟ ನಮ್ಗೆ. ಇದೇನ್ ಲೈಟ್? ಸುದೀಪ್ ಆಫ್ಟರ್ ಲಾಂಗ್ ಟೈಮ್ ಮಾಸ್ ರೋಲ್ ಅಲ್ಲಿ ನೋಡಿ ತುಂಬಾ ಇಷ್ಟ ಆಯ್ತು. ತೋಟಕ್ಕೆ ಲೈಟಿಂಗ್ ಬಿಟ್ರೆ ಆಕ್ಟಿಂಗ್ ಮಸ್ತ್. ಬೆಳೆ ಚೆನ್ನಾಗಿ. ಇಷ್ಟೆಲ್ಲ ಒಳ್ಳೆಯ ವಿಷಯಗಳ ನಡುವೆ ನಂಗೆ ಇಷ್ಟ ಆಗದೆ ಇರೋ ಒಂದು ವಿಷಯ ಇದೆ. ಅದೇನು ಅಂತೀರಾ? ಅದೇ ಸುದೀಪ್ ಸರ್ ಟೈಟಲ್ ಕಾರ್ಡ್. ಇಷ್ಟು ದೊಡ್ಡ ಸಿನಿಮಾದಲ್ಲಿ ಅಂತಹ ಸಿಲ್ಲಿ ಮಿಸ್ಟೇಕ್ ನಂಗೇನೋ ಸಮಾಧಾನ ತಂದಿಲ್ಲ. ಅದರಲ್ಲೂ ಕನ್ನಡ ಅಕ್ಷರ ತಪ್ಪಿರೋದು ಯಾಕೋ ಮನ್ಸಿಗೆ ಬೇಜಾರಾಯ್ತು. ಏನದು ಮಿಸ್ಟೇಕ್ ಅಂತ ನೀವೇ ನೋಡಿ ಅರ್ಥ ಮಾಡ್ಕೊಳ್ಳಿ. ನಾಳೆ ಶೋಗೆ ಈ ಟೈಟಲ್ ಕಾರ್ಡ್ ಸರಿ ಆದ್ರೆ ನಾನೇ ಹ್ಯಾಪಿಯೆಸ್ಟ್.